ಶಾಮನೂರು ಶಿವಶಂಕರಪ್ಪ ಮುಖ್ಯಮಂತ್ರಿಗಳ ವಿರುದ್ಧ ಗುಡುಗಿದ್ದಾರೆ. ಯಾರು ನಮ್ಮ ಮಾತನ್ನು ಕೇಳ್ತಾರೆ? ಮುಖ್ಯಮಂತ್ರಿಗಳು ನಮ್ಮ ಮಾತು ಎಲ್ಲಿ ಕೇಳ್ತಾರೆ? ಇದು ಶಾಮನೂರು ಶಿವಶಂಕರಪ್ಪ ಪ್ರಶ್ನೆ. ನೀವು ಸ್ವೀಕಾರ ಮಾಡಿ, ಯಾರು ಬೇಡ ಅಂತಾರೆ. ಆದರೆ 9 ವರ್ಷದ ಹಳೇ ವರದಿ ತಂದು ಕೊಟ್ಟರೆ ಏನು ಮಾಡೋದು? ಹಳೆ ವರದಿಯನ್ನು ಮೂಲೆಗೆ ಬಿಸಾಕಬೇಕು ಅಷ್ಟೇ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಸಂಪೂರ್ಣ ವೈಜ್ಞಾನಿಕ, ಅದನ್ನು ಮೂಲೆಗೆ ಹಾಕಿ ಎಂದಿದ್ದಾರೆ. ನಮ್ಮ ಅಭಿಪ್ರಾಯಕ್ಕೆ ಅವರು ಎಲ್ಲರಪ್ಪ ಮನ್ನಣೆ ಕೊಡ್ತಾರೆ ಅಂತ ಕೂಡ ಅವರ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ಸಿಎಂ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ನಿಮ್ಮ ಅಭಿಪ್ರಾಯಗಳಿಗೆ ಒಂಚೂರು ಮನ್ನಣೆ ಕೊಡಬಹುದಿತ್ತ? ಕೊಡ್ತಾರಪ್ಪ ಅವರು. 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 ಸಿದ್ದರಾಮಯ್ಯನವರು ವರದಿ ಬೇಕಿದ್ರೆ ತಗೊಳ್ಳಿ, ಆದರೆ ವೈಜ್ಞಾನಿಕವಾಗಿರಬೇಕು. ಯಾವುದೋ 9 ವರ್ಷ ಹಳೇದನ್ನು ತಗೊಂಬಂದು ವರದಿ ಸ್ವೀಕಾರ ಮಾಡಿಬಿಟ್ರೆ ಏನು ಮಾಡಬೇಕು? ಸಿದ್ದರಾಮಯ್ಯನವರು ನಮ್ಮಂಥವ್ರ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಅಂತ ಕೂಡ ಶಾಮನೂರು ಶಿವಶಂಕರಪ್ಪ ಕೇಳಿದ್ದಾರೆ. ನಾವು ಏನು ಸುಮ್ಮನೆ ಕುಂದಿರೋದಿಲ್ಲ, ಕ್ರಮ ಕೈಗೊಳ್ತೇವೆ. ಈಗ ಅವ್ರದ್ದು ವೈಜ್ಞಾನಿಕವಾಗಿಲ್ಲ ಅನ್ನೋದು ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರು ಹೇಳ್ತಾರೆ ಇವತ್ತು ಕನ್ನಡ ಪರದಾಗಿದೆ ಮುಂದೆ ಸ್ವಲ್ಪ 186 ನಾವು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರಿ ಅವರು 3 ಕೋಟಿ ಏನೋ ಅಂತೇಳಿ ನಾವು ಹೇಳ್ತೀವಿ. ನಮ್ಮ ಬರೀ ಉಪಜಾತಿಗಳು ವೀರಶೈವರು, ಲಿಂಗಾಯತರು 2 ಕೋಟಿ ಮೇಲೆ ಬರ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಅದನ್ನು ಇನ್ನೊಂದು ಸರ್ತಿ ಅವರು ಸರಿಯಾಗಿ ಜನಗಣತಿ ಮಾಡಲಿ, ನಾವು ಒಪ್ಪಿಗೆಂತ ಅವ್ರಿಗೆ ಮಾಡಿದ್ರೆ ಬಂದರೆ. ಈಗ 9 ವರ್ಷ ಹಳೇದು, 9 ವರ್ಷ ಕೆಳಗಿಂದ ಇವಾಗ ತಗೊಂಬಂದಾರೆ. ಅದ್ರ ಹೆಗಡೆ ಅವರು ಈಗ ಕೊಟ್ಟಿದ್ದಾರೆ. ಕಾಂತರಾಜ್ ಅವ್ರದ್ದು ವರದಿ ತಂದು ಕೊಡೋರು ಹೆಗಡೆ ಅವರು. ಯಾರು ವರದಿಯನ್ನು ಬೊಮ್ಮಾಯಿ ಅವರು ಹೇಳಿದ್ದಾರೆ ಕರೆಕ್ಟಾಗಿ. ಇಲ್ಲ ಹಿಂಗೆ ಹೇಳ್ತಾರ, ನಮ್ಮ ಜನಸಂಖ್ಯೆಯನ್ನು ಅನ್ವಯಿಸ್ತವಲ್ಲ ಅದ್ರ ಮೇಲೆ ಹೇಳ್ತೇವೆ. ನಾವು ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವೇ 2 ಕೋಟಿ ಬರ್ತೇವೆ. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತೇಳಿ ಅದ್ರ ಮೇಲೆ ನಾವು ವಿಚಾರ ಮಾಡ್ತೇವೆ. ಉದ್ದೇಶಪೂರ್ವಕವಾಗಿ ಈ ಥರ ಕಡಿಮೆ ಸಂಖ್ಯೆ ತೋರಿಸ್ತಿದಾರ? ಉದ್ದೇಶಪೂರ್ವಕನ ಮಾತಿರ್ಬೇಕಂತ ತೋರಿಸ್ತಾ ಇರ್ಬೋದು. ಅವ್ರು ಮಾಡೋದು ನೋಡಿದ್ರೆ 9 ವರ್ಷ ಕೆಳಗೆ ಈಗ ತಾಮಂದು ನೋಡಿದ್ರೆ ಏನು ಮಾಡೋದು? ಅದನ್ನ ಮೂಲಿ ಹಾಕ್ಬೇಕಷ್ಟೇ. ಸರ್, ತಾವೇನಾದರೂ ವೀರಶೈವ ಮಹಾಸಭಾದಿಂದ ನೀವೇ ಸಪ್ರೇಟ್ ಏನೋ ಸರ್ವೆ ಮಾಡ್ತೀರಾ? ನಿಮ್ಮ ಜನಸಂಖ್ಯೆ ಎಷ್ಟಿದೆ? ಇನ್ನೂ ನಾವೇನು ಸರ್ವೆ ಮಾಡೋಕ್ಕೆ ಶುರು ಮಾಡಿಲ್ಲ. ಇದ್ರ ಮೇಲೆ ಮಾಡೋದಂದ್ರೆ ಮಾಡ್ತೇವೆ. ಪ್ರೈವೇಟ್ ಸರ್ವೆ ಏನು ಮಾಡ್ತೀರಾ ಸರ್? ಇಲ್ಲ, ಇನ್ನೂ ಮಾಡೋಕ್ಕೆ ಶುರು ಮಾಡಿಲ್ಲ. ಮಾಡಿಸ್ಬೇಕು ಅಂತಕ್ಕಂಥ ವ್ಯವಸ್ಥೆ ಯೋಚನೆ ಇದೆ, ಆಲೋಚನೆ ಐತಿ. ವರದಿಯಿಂದ ಜಾತಿಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಆಗುತ್ತೆ, ಆಗೋ ನಮ್ಮನ್ನೇ ಅವರು ಚೂ ಬಿಡ್ತಾರೆ. ಅಲ್ಲ, ನೋಡಿದ್ರು, ಎಲ್ಲರೂ ನೋಡಿದಾರೆ. ಹೆಗಡೆಯವ್ರ ಹತ್ರ ಬರ್ದೇ ನೋಡಿದಾರೆ ಸ್ವಲ್ಪ ಅದರಿಂದ ಎಲ್ಲರೂ ಹೇಳ್ತಾರೆ ಅಷ್ಟೇ. ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಏನಾದ್ರು ಒಂದು ಸಮಿತಿ ಮಾಡಿ ಅಂತ ಮಾಡ್ತೇವೆ. ಹಿಂದೆ ಒಂದು ಮಾತು ಹೇಳಿದ್ರಿ, ತುಂಬಾ ಜನರು ಮನೆಗೆ ಹೋಗೇ ಇಲ್ಲ ಸರ್ವೆ ಮಾಡೋಕೆ, ಮನೆ ಕೂತ್ಕೊಂಡು ಬರ್ದಿದ್ದಾರೆ ಅಂತ. ಹೌದು, ಈಗ ಅದನ್ನ ಹೇಳ್ತೀನಿ. ಯಾರು? ಜಯಪ್ರಕಾಶ್ ಹೆಗಡೆ ಅವ್ರ ಮನೇಲಿ ಕೂತ್ ಮಾಡಿದಾರೆ ಸರ್. ಕಾಂತರಾಜ್ ಅವ್ರ ಕಾಲ 9 ವರ್ಷದ್ದು ಇವ್ರು ಬರೀ ಹ್ಯಾಂಡ್ ಓವರ್ ಇದು. ಲೋಕಸಭೆ ಸಮುದಾಯದಲ್ಲಿ ಏನಿದೆ ಸರ್ ಅಭಿಪ್ರಾಯ? ನಮ್ಮ ಸಮುದಾಯದ ಅಭಿಪ್ರಾಯ ವೈಜ್ಞಾನಿಕ ಮತ್ತೊಂದು ಸರ್ತಿ ಮಾಡಲಿ ಅಂತ ಹೇಳ್ತಾರೆ. ಗಣತಿನ ಇನ್ನೊಂದು ಸರ್ತಿ ಮಾಡಿ ಜನಗಣತಿನ ಸರಿಯಾಗಿ ಮಾಡಲಿ. ವೈಜ್ಞಾನಿಕ ನಾವೆಲ್ಲಕ್ಕೂ ಹೋಗ್ತಿರ್ತೇವೆ. ಇದನ್ನ ಸ್ವೀಕಾರ ಮಾಡಬೇಡ್ರಿ ಅಂತ ಹೇಳಿದ್ರಿ, ಸ್ವೀಕಾರ ಆಗಿದೆ. ಈಗ ಅಂಗೀಕಾರ ಮಾಡಬೇಡ್ರಿ ಅಂತಿದ್ರಿ, ಸ್ವೀಕಾರ ಮಾಡೋದು ತಪ್ಪಲ್ಲ. ಬದುದಲ್ಲಿ 9 ವರ್ಷದ್ದು ಹಳೆದು ತಂದು ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಮುಂದೆ ಅದು ಕ್ಯಾಬಿನೆಟ್ ಏನು ಮಾಡ್ತಾರೆ ನೋಡೋಣ. ಸ್ವೀಕಾರ ಮಾಡಿ ತಪ್ಪಲ್ಲ. ಅದೇ ಕೊಟ್ಟು ತಗೊಳ್ತಾರೆ. ಮತ್ತೆ ಆದ್ರೆ ಅಂಗೀಕಾರ ಮಾಡಬೇಡ್ದಂತ ಅಂಗೀಕಾರ ಮುಂದಿರೋದು.